ಗುಡ್ ಮಾರ್ನಿಂಗ್. ನಾವಿವಾಗ ಇದ್ದೀವಿ ಲೋಹಾಜಂಗಲ್ಲಿ. ಲೋಹಾಜಂಗ್ ಇದು ಆಲ್ಟಿಟ್ಯೂಡ್ 2331 ಮೀಟರ್ಸ್ ಅಬೌವ್ ಸೀ ಲೆವೆಲ್. ನಮ್ಮ ಸ್ಟೇಯಿಂದ ವ್ಯೂ ಹಿಂಗಿದೆ. ಆಚೆ ಬಂದರೆ ಬಾಲ್ಕನಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಆ ಪಾಯಿಂಟಲ್ಲಿ ಒಂದು ಬೆಟ್ಟ ಥರ ಕಾಣ್ತಾ ಇರ್ಬೋದು ಸಣ್ಣದಾಗಿ. ಈ ಕಡೆಯಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕ್ಯಾಮ್ರಲ್ಲಿ ಯಾವ ರೇಂಜಿಗೆ ಬರ್ತಾ ಇದೆ ಗೊತ್ತಿಲ್ಲ ಅದು. ಸೊ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಟ್ರೆಕ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಇವತ್ತಿನ ಐಟನರಿ ಆಮೇಲೆ ಡೀಟೇಲಾಗಿ ಹೇಳ್ತೀನಿ ಕಂಪ್ಲೀಟಾಗಿ. ಸೊ ಬೇಸಿಕಲಿ ಇವತ್ತು ನಾವು ವಿಲ್ ಬಿ ಲೋಹಾಜಂಗಿಂದ ಗುಜ್ರಾಣಿ ಹತ್ರ ಹೋಗಬೇಕು. ಆಲ್ಮೋಸ್ಟ್ 5 to 6 ಕಿಲೋಮೀಟರ್ ಟ್ರ್ಯಾಕ್ ಅಷ್ಟೇ. ಸೊ ಆಲ್ಟಿಟ್ಯೂಡ್ ಡೀಟೇಲ್ಸ್ ಮತ್ತು ಟ್ರೈಲ್ಸ್ ಹೇಗಿರುತ್ತೆ ಅಂತ ನಾನು ಕವರ್ ಮಾಡ್ತೀನಿ. ಸೊ ದಿಸ್ ಈಸ್ ಡೇ 1 ಆಫ್ ದ ಟ್ರ್ಯಾಕ್. ನಾವಿವತ್ತು ಲೋಹಾಜಂಗಿಂದ ಗುಜ್ರಾಣಿ ಅಂತ ಒಂದು ಕ್ಯಾಂಪ್ ಸೈಟ್ ಇದೆ, ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋಗಬೇಕಾದ್ರೆ ಆನ್ ದಿ ವೇ ಬೇಗಮ್ ಟಾಪ್ ಅಂತೆಲ್ಲ ಒಂದು ಸ್ವಲ್ಪ ವ್ಯೂ ಪಾಯಿಂಟ್ ಬರುತ್ತೆ, ಮತ್ತು ಫಾರೆಸ್ಟ್ ಎಲ್ಲ ಇದೆ ಅಲ್ಲಿ ಚಿಕ್ಕಾಗಿ ಒಂದು ಸ್ವಲ್ಪ ರೀಜನಲ್ಲಿ. ಅದ್ರ ಮಧ್ಯ ಪಾಸ್ ಆಗ್ತೀವಿ. 9 ಗಂಟೆಗೆ ಹೊರಡೋಕೆ ಹೇಳಿದ್ದು. ನಾವೆಲ್ಲ ಆ್ಯಸ್ ಯೂಶ್ವಲ್ ಆಟಗಳು ಆಡ್ಕೊಂಡು 9:30 ಮಾಡಿದ್ವಿ. ನಮ್ದು ಆಟಗಳು ಯಾವಾಗಲೂ ಇದ್ದಿದ್ದೆ. ಇವರೇ ನಮ್ಮ ಟ್ರೆಕ್ ಲೀಡು. ಬೈ ಆಪ್ಕಾ ನಾಮ್ ಭುವನ್ ಬಿಸ್ಟ್ ಅಂತ ಇವ್ರ ಹೆಸರು. ಆಗ ನೋಡಿ ಲೋಹಾಜಂಗಲ್ ಎಷ್ಟು ಜಾತ್ರೆ ಇದೆ ಅಲ್ಲೆಲ್ಲ ಫುಲ್. ನಾವಿನ್ನು ಇಲ್ಲಿಂದ ಹೋಗ್ತಾ ಆನ್ ದಿ ವೇ ಡೀಟೇಲ್ ಆ್ಯಂಡ್ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ ಇದು ನಮ್ಮ ಟ್ರೆಕ್ ಗ್ರೂಪ್. ಆನ್ ದಿ ವೇ ಹೋಗ್ತಾ ಹೋಗ್ತಾ ಹಾಗೆ ಕವರ್ ಮಾಡ್ತೀನಿ. ನೋಡಿ ಈ ಕಡೆಯಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಗುಜ್ರಾಣಿ is located at around 5 to 6 kilometers. ಸೊ ಬ್ರಹ್ಮತಾಲ್ ಅನ್ನೋದು ಏನು ಅಂದರೆ ಒಂದು ಸೀಕ್ರೆಟ್ ಗ್ಲೇಷಿಯರ್ ಲೇಕ್. ಅಲ್ಲಿ ಬ್ರಹ್ಮ ಬಂದು ತಪಾಸ್ ಮಾಡಿದಂಥ ಒಂದು ಸಣ್ಣ ಕಥೆ ಇದೆ. ಸೊ ಬ್ರಹ್ಮತಾಲ್ ಆಲ್ಟಿಟ್ಯೂಡ್ ಬಂದು 3444 ಮೀಟರ್ಸ್. ನೆಕ್ಸ್ಟ್ ಅಲ್ಲಿಂದ ಸಮ್ಮಿತ್ ಆಲ್ಟಿಟ್ಯೂಡು 3718 ಮೀಟರ್ಸ್. ಇವತ್ತು ನಾವು ಲೋಹಾಜಂಗಿಂದ ಗುಜ್ರಾಣಿ ಹೋಗ್ತಿದ್ದೀವಲ್ಲ, ಗುಜ್ರಾಣಿಗೆ ಹೋಗುವಾಗ ಮಧ್ಯದಲ್ಲಿ ಬೇಗಮ್ ಟಾಪ್ ಅಂತ ಒಂದು ವ್ಯೂ ಟಾಪ್ ಬರುತ್ತೆ. ಅಲ್ಲಿ ವ್ಯೂ ಎಲ್ಲ ಚೆನ್ನಾಗಿರುತ್ತಂತೆ. ನಾನು ಅಲ್ಲಿ ಹೋಗಿ ಕವರ್ ಮಾಡ್ತೀನಿ. ಇಲ್ಲೆಲ್ಲೂ ಓಪನಿಂಗ್ ಇಲ್ಲ. ಓಪನಿಂಗ್ ಇದ್ದಿದ್ರೆ ಕವರ್ ಮಾಡ್ತಿದ್ದೆ. ಬಾಯ್ಸ್ ವಾಟ್ಸಪ್ ಹೊಸ ಜೋಶ್ ಇಲ್ಲ. ಇವ್ರು ಆಲ್ರೆಡಿ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಬಾರ್ಬಿ ಅವರು. ಬ್ರೋ ನಾನು ಸ್ಪೈನ್ ಮಾಡಿ ಪಾಪ ಅವರು ನಿಂತ್ಕೊಂಡಿರೋ ಜೀವ ಆಗ್ಬಿಟ್ಟಿದ್ದಾರೆ ಇವಾಗ. ಸೊ ನಾವು ಇವಾಗ ಮೇಲ್ಗಡೆ ಹಾಗೆ ಟ್ರೆಕ್ ಮಾಡ್ಕೊಂಡು ಬಂದ್ವಿ. ಇಲ್ಲಿಂದ ಹಿಂಗಿದೆ ವ್ಯೂ. ಸೊ ಆನ್ ದಿ ವೇ ನಿಮಗೆ ಮಧ್ಯದಲ್ಲಿ ಶಾಪು, ವಾಟರ್ ಸೋರ್ಸಸ್ ಎಲ್ಲ ಸಿಗ್ತಾ ಇರುತ್ತೆ. ಅದರದ್ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಇವಾಗಲೂ ಅಷ್ಟೇ. ಓಹ್ ಇಂಡಿಯನ್ ಫ್ಲಾಗ್ ಖುಷಿ ಆಗುತ್ತೆ ನೋಡಿ. ನಮ್ಮ ನಂದ ಫೋಟೋಗ್ರಾಫರ್. ಇನ್ನು ಟ್ರೆಕ್ಕಿಂಗ್ ಈ ಕಡೆಯಿಂದ ಮಾಡ್ಕೊಂಡು ಹೋಗಬೇಕು. ಬ್ಯಾಗ್ ಬರ್ತೀವಿ ಆ ಸೈಡ್ ಹೋಗುತ್ತೆ ಪಾಯಿಂಟ್. ಸೊ ನಾವಿವಾಗ ಬೇಗಮ್ ಟಾಪ್ ರೀಚ್ ಆಗಿದ್ದೀವಿ. ಇದು ಲೋಹಾಜಂಗಿಂದ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್. ಇನ್ನು 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಬಾಕಿ ಇದೆ. ಆಮೇಲೆ ಇದು ಬೇಗಮ್ ಟಾಪ್ ನಿಮಗೆ ಲೋಹಾಜಂಗಿಂದ ಗುಜ್ರಾಣಿ ಹೋಗುವಾಗ ಮಧ್ಯದಲ್ಲಿ ಬರುತ್ತೆ. ಇಲ್ಲಿ ಡಾಬಾ ಗೀಬಾ ಎಲ್ಲ ಇದೆ. ಇಲ್ಲಿ ಬ್ರೇಕ್ ಕೊಡ್ತಾರೆ 30 ಮಿನಿಟ್ಸ್. ಇಲ್ಲಿ ಬ್ರೇಕ್ ತೊಗೊಂಡು ನಂತರ ಇನ್ನು 3 ಕಿಲೋಮೀಟರ್ ಟ್ರೈಲ್ ಇದೆ. ಟ್ರೈಲ್ ಮಾಡ್ಕೊತ ಹೋಗಬೇಕು. ನೋಡಿ ಹೀಗಿದೆ ವ್ಯೂ ಇಲ್ಲಿಂದ. ನಾವಿವಾಗ ನೆಕ್ಸ್ಟ್ ಈ ಕಡೆಯಿಂದನೇ ಇಲ್ಲಿಂದ ಹತ್ಕೊಂಡು ಹೋಗಬೇಕು. ಆಗ ಬ್ರೇಕ್ ಸ್ಟಾಪ್ ಆಗಿರೋದ್ರಿಂದ ಇಲ್ಲಿದ್ದೀವಿ. ನಂತರ ಬ್ರೇಕ್ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿ ಹೋಗ್ತೀವಿ. ಇನ್ನು ಆಲ್ಮೋಸ್ಟ್ ಒಂದು 1.5 hour ಅಂತೂ ಮಿನಿಮಮ್ ಬೇಕು. ನಾವು ಮಧ್ಯದಲ್ಲಿ ಬ್ರೇಕ್ ಕೊಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರ್ತೀವಿ. ಏನು ಬ್ರೋ ಮ್ಯಾಗಿ ಹೆಂಗಿತ್ತು? ಹಾಗೆ ಸ್ವಲ್ಪ ಎನರ್ಜಿ ಬಂತು. ಇವಾಗ ನೆಕ್ಸ್ಟ್ ಮೇಲೆ ಹೋಗಿ ಊಟ ಎಲ್ಲ ಬಿಸಿ ಬಿಸಿ ಊಟ ಅರೇಂಜ್ ಮಾಡಿರ್ತಾರಂತೆ ಎಲ್ಲ ಮಾಡ್ತಾರೆ. ಏನೋ ಒಂದು ಊಟ ಮಾಡೋದು, ಸ್ವಲ್ಪ ಓಡಾಡೋದು, ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದು, ಸ್ವಲ್ಪ ದಪ್ಪ ಹಾಕೊಳ್ಳೋದು ಅಷ್ಟೇ. ಇನ್ನೆಲ್ಲ
ಆಲ್ ಫನ್ ಡೇ. 3 ಕಿಲೋಮೀಟರ್ ಮಾಡಿದ್ರೆ ಡನ್ ಫಾರ್ ದ ಡೇ. ಸೊ ಅದು ಇವಾಗ ಲಂಚ್ ಎಲ್ಲ ಆಯಿತು. ಇಲ್ಲಿ ಗುಜ್ರನಿಲ್ಲಿದ್ದೀವಿ. ಏನೋ ಪಲಾವು ಮತ್ತೆ ರಾಯ್ತಾ ಮಾಡಿದ್ರು, ಬಿಸಿ ಬಿಸಿ ಇತ್ತು. ಒಳ್ಳೆ ಹಸಿ ತರಕಾರಿ ಕಟ್ ಮಾಡಿ ಕೊಟ್ರು, ಹಪ್ಪಳ ಕೊಟ್ರು, ಚೆನ್ನಾಗಿತ್ತು. ಒಳ್ಳೆ ಊಟ, ಬಿಸಿ ಬಿಸಿ ಇತ್ತಲ್ಲ. ನಮಗ್ ಸೆಟ್ ಆಗೋ ತರ ಊಟ ಕೊಟ್ಟಿದ್ರೆ ಅದೇ ಖುಷಿ. ಬರೀ ಚಪಾತಿ ಅದೇ ಯಾವ್ದೋ ಸಬ್ಜಿ ತಿಂದ್ ಬೇಜಾರಾಗೋಗಿ. ಬೆಳಗ್ಗೆ ಹೇಳು, ಬೆಳಗ್ಗೆ ಅದೇ ಫಸ್ಟ್ ಅದೇ ಚಪಾತಿ, ಅದೇನೋ ಸಬ್ಜಿ ಏನೋ ಕೊಟ್ಟಿರೋದು, ಆಲೂ ಸಬ್ಜಿ. ಅದ್ರಲ್ಲಿ ಉಪ್ಪಿರ್ಲಿಲ್ಲ, ಏನಿರ್ಲಿಲ್ಲ. ಪರವಾಗಿಲ್ಲ, ಇದರಲ್ಲಿ ಸ್ವಲ್ಪ ತಿನ್ನೋ ಲೆವೆಲ್ಗಿತ್ತು. ಹಂಗೆ ಇವಾಗ ಅಲ್ಲಿ ಫುಲ್ ಚಳಿ. ಇಲ್ಲಿ ಬಂದು ನಿಂತ ಮೇಲೆ ಫುಲ್ ಚಳಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕೆ ನಾನಂತೂ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀನಿ. ನಿಮಗೆ ಅಲ್ಲಿ ಯೆಲ್ಲೋ ಕಲರ್ ಅಥವಾ ಒಂಥರ ನಿಯಾನ್ ಕಲರ್ ಕಾಣಿಸ್ತಿರ್ಬೋದು, ಅದೇ ನಮ್ಮ ಕ್ಯಾಂಪು. ಇಲ್ಲಿ ಕಡೆ ಬೇರೆ ಇನ್ಯಾವುದೋ ಆರ್ಗನೈಸೇಷನ್ ಅವರು ಹಾಕೊಂಡಿದ್ದಾರೆ ಕ್ಯಾಂಪ್ನ. ಒಟ್ಟಿನಲ್ಲಿ ಇಲ್ಲ ಅಂತೂ ಫುಲ್ 360 ಡಿಗ್ರಿ ಒಳ್ಳೆ ಫಾರೆಸ್ಟ್ ಇದೆ. ಈ ಥರ ಇದೆ ಇಲ್ಲಿ. ಏನೇನೋ ಹೇಳ್ತಾ ಇದ್ದಾರೆ, ಇದೆಲ್ಲ ಕಟ್ ಮಾಡ್ತೀನಿ ನಾನು, ಪ್ರಮೋಷನ್ ಮಾಡ್ದಂಗಾಯ್ತು. ಇನ್ನು 4:15ಗೆ ಸ್ನ್ಯಾಕ್ಸ್ ಇರುತ್ತಂತೆ, 6 o'clock ಸೂಪು, 7:30ಗೆ ಡಿನ್ನರ್ ಅಷ್ಟೇ. ಇವತ್ತಿನ ಡೇ ಕ್ಲೋಸ್. ನೈಟ್ ಫಾಲ್ ಆಗ್ತಿದ್ದಂಗೆ ಅಲ್ಲಿ ಕೋಲ್ಡ್ ಸ್ವಲ್ಪ ಜಾಸ್ತಿ ಆಗಿ ಸ್ಟಾರ್ಟ್ ಆಗುತ್ತೆ. ಎಲ್ಲ ವೇಸ್ಟ್ ಲೇಯರ್ಸು ಎಲ್ಲ ತಂದಿದ್ದೀವಿ, ಫ್ಲೀಸು ಗೀಸೆಲ್ಲ. ಹುಷಾರಾಗಿರ್ಬೇಕು. ಏನ್ ಬ್ರೋ ಒಬ್ಬರೇ ಕೂತ್ಬಿಟ್ಟಿದ್ದೀರ ಅಲ್ಲಿ ನೋಡಿ. ಇಂಟರ್ನೆಟ್ ಇಲ್ಲಿ ಇನ್ನೊಂದು ಖುಷಿಯಾದ ವಿಷಯ ಏನಂತಂದರೆ, ಇಲ್ಲಿ ಇಂಟರ್ನೆಟ್ ಬರ್ತಾ ಇದೆ 4G, ಒಂದೊಂದು ಕಡೆ 5G ಎಲ್ಲ ಸಿಗ್ತಾ ಇದೆ. ಸೊ ನೆಟ್ವರ್ಕಿಗೆ ಇವತ್ತಿಗಂತೂ ತಕ್ಕ ಮಟ್ಟಿಗೆ ಪ್ರಾಬ್ಲಮ್ ಇಲ್ಲ. ನಾಳೆಗೆ probably ಕಂಪ್ಲೀಟ್ಲಿ ಐಸೋಲೇಟ್ ಆಗಿರ್ಬೋದು. ವಿಲ್ ಸಿ. ಇವಾಗ ಟೈಮ್ ಸುಮಾರು 4 o'clock ಆಗಿದೆ. ಚಳಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ನೋಡಿ. ಇದೇ ನಾನಿರೋ ಟೆಂಟು, ಎಲ್ಲ ಫುಲ್ ಟೆಂಟ್ ಹಾಕ್ಬಿಟ್ಟಿದ್ದಾರೆ. ಚಳಿ ಬೀಳಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಏನು ಇವಾಗ ಸ್ನ್ಯಾಕ್ಸ್ ಕೊಡ್ತಾರಂತೆ. ಸ್ನ್ಯಾಕ್ಸ್ ತಿಂದ್ಬಿಟ್ಟು ಬೆಚ್ಚಿಗೆ ಎಲ್ಲೆಲ್ಲ ಆಗುತ್ತೆ ಅಲ್ಲಿ ಹೋಗಿ ಬ್ಯಾಟ್ರಿ ಹಾಕೊಂಡು ಬೆಚ್ಚಿಗಿರೋದು ನೋಡಿ. ಅದು ಸ್ವಲ್ಪ ವೈಟ್ ಲೈಟ್ ಅದು ಕಾಣಿಸ್ತಾ ಇದೆ. ಅಲ್ಲಿ ಸನ್ ಶೇಡ್ಸ್ ಇದೆ. ಇಷ್ಟೋ ತನಕ ಇಲ್ಲೆಲ್ಲ ಇತ್ತು, ಆ ಕಡೆ ಅಲ್ಲಿ ಮೇಲೆಲ್ಲ ಹೋಗಿ ಬಂದ್ವಿ. ಫುಲ್ಲು ಡಾರ್ಕ್ ಆಗೋಯ್ತು. ಇಂಥ ಜಾಗದಲ್ಲಿ ಹೆಡ್ ಟಾರ್ಚು ಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟ್. ಇಲ್ಲಿ ತುಂಬ ಇನ್ನು 5:30 ಹಂಗೆಲ್ಲ ಇಲ್ಲಿ ಫುಲ್ ಡಾರ್ಕ್ ಆಗೋಗ್ಬಿಡುತ್ತೆ. ಹೆಡ್ ಟಾರ್ಚ್ ಎಲ್ಲ ಇದೆ, ಯೂಸ್ ಆಗುತ್ತೆ. ಅಣ್ಣ ಇನ್ನು ಊಟ ಆಗೋಷ್ಟೊತ್ತಿಗೆಲ್ಲ ಎಷ್ಟು ಕತ್ಲಾಗುತ್ತೆ ಏನು ಅಂತಲ್ಲ. ಏನಪ್ಪ ಈ ಮರಗಳೆಲ್ಲ ಹಿಂಗೆ ಬೆಳ್ಕೊಂಡ್ಬಿಟ್ಟಿದ್ದಾವೆ. ಓಹ್ ಚಂದ್ರ, ನಮಸ್ಕಾರ. ನಾವಿವತ್ತು ಡೇ 2 ಆಫ್ ಬ್ರಹ್ಮತಾಲ್ ಟ್ರೆಕ್. ಅಂದರೆ ಆಫ್ಟರ್ ರೀಚಿಂಗ್ ಟು ಗುಜ್ರೇಣಿ ಫ್ರಮ್ ಲೋಹಾಜಂಗ್, ಇವತ್ತು ನಾವು ಗುಜ್ರೇಣಿಯಿಂದ ತಿಲಾಂಡಿ ಹತ್ರ ಹೋಗ್ತಾ ಇದ್ದೀವಿ. ಡಿಸ್ಟೆನ್ಸ್ ಆಲ್ಮೋಸ್ಟ್ 5 to 6 kilometers ಇದೆ. ಇವತ್ತಿನ ಆಲ್ಟಿಟ್ಯೂಡ್ ಗೇನ್ ಬಂದು, ನಿನ್ನೆ ಗುಜ್ರೇಣಿ 2750 ಮೀಟರ್ ಅಬೋ ಸಿ ಲೆವೆಲ್ ಇತ್ತು. ಇವತ್ತು ಆಲ್ಮೋಸ್ಟ್ ಅಪ್ ಟು 3200 feet ತನಕ ಹೋಗ್ತೀವಿ. ಟೈಮ್ ಇವಾಗ 9:30. ಟೆಂಪ್ರೇಚರ್ ಇದೆ ಆಲ್ಮೋಸ್ಟ್ ಒಂದು 11-12 ಡಿಗ್ರಿ ಅಂತೂ ಇದೆ. ಇವಾಗ ಬಿಸಿಲು ಬರ್ತಾ ಇದೆ. ತುಂಬ ಇವತ್ತು ಸ್ವಲ್ಪ ಆಲ್ಟಿಟ್ಯೂಡ್ ಗೇನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸ್ಲೋಪ್ ಎಲ್ಲ ಸ್ವಲ್ಪ ಅಸೆಂಡ್ ಜಾಸ್ತಿ ಇದೆ. ಇವಾಗಲೇ ಸ್ವಲ್ಪ ಔಟು ಬ್ರೇಕ್ಫಾಸ್ಟ್ ಆದ ತಕ್ಷಣ ನಾವು ಹೋಗ್ತಾ ಅಲ್ಲಿ ಮುಂದೆ ತಿಲಾಂಡಿಲಿ ಒಳ್ಳೆ ಸನ್ರೈಸ್ ಮತ್ತು ಸನ್ಸೆಟ್ ಪಾಯಿಂಟ್ ಇದೆ. ಅಲ್ಲಿ ಚೆನ್ನಾಗಿ ಕಾಣುತ್ತಂತೆ ಸನ್ರೈಸ್ ಸನ್ಸೆಟ್ ಎಲ್ಲ. ಅಲ್ಲೋಗಿ ಕವರ್ ಮಾಡ್ತೀನಿ ನೋಡಿ. ಎಲ್ಲ ಸ್ವಲ್ಪ ಔಟ್ ಆಗ್ಬಿಟ್ಟಿದೆ. ಇವರೊಬ್ಬರೇ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೂ ನೋಡಿ ಹೆಂಗೆ ಆ್ಯಂಡ್ ಎನರ್ಜೆಟಿಕ್ಕಾಗಿ ಹೋಗ್ತಾ ಇದ್ದಾರೆ. ಬಾರ್ಬಿ ಬ್ರೋ, ಹೌ ಆರ್ ಯು ಫೀಲಿಂಗ್? ಓಕೆ ಬ್ರೋ,
ನೋಡಿ ಅವರ ವಾಯ್ಸಲ್ಲೇ ಗೊತ್ತಾಗ್ತಿದೆ ಬಟ್ ಅವ್ರಿಗೆ. ಏನಿಲ್ಲ, ಇವತ್ತು ಅಸೆಂಡಿಂಗು, ಇವತ್ತೊಂದು ಮುಗಿಸ್ಬಿಟ್ರೆ ನಾಳೆ 3 ಕಿಲೋಮೀಟ್ರು ಅಷ್ಟೇ, ಆಮೇಲಿಂದ ಫುಲ್ ಡಿಸೆಂಡಿಂಗು. ಅದೇ ಖುಷಿ. ಹಾಂ, ಬಂದ್ಮೇಲೆ ತಿರ್ಗಾ ಊಟ ಮಾಡಿ ಅದೇ ಇವತ್ತೊಂದು ಮುಗಿಸಿದ್ರೆ ಆಯ್ತು. ಏನು ಬ್ರೋ? ಏನಿಲ್ಲ, ನಾಳೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ಹಾಂ, ನಾಳೆ ಯೋಚನೆ ಮಾಡೋಣ ಬಿಡಿ. ಇವಾಗ ಏನು ಮಾಡೋದು ಅಂತ ನೋಡಿ, ನಮ್ಮ ಭಾರ್ಗವ್ ಅವರ ಜೀವನದಲ್ಲಿ ತುಂಬ ಕಳ್ಕೊಂಡಿರೋರ ಥರ ಆಗೋಗ್ಬಿಟ್ಟಿದ್ದಾರೆ. ಫುಲ್ಲು ಸೂಪೌಟ್ ಆಗಿ ಹಿಂಗೆ ಆಗ್ಬಿಟ್ಟಿದ್ದಾರೆ. ನೋಡೋಣ ಇನ್ನೆರಡು ದಿನದಲ್ಲಿ ಅವರ ಸ್ಥಿತಿ ಏನು ಎಚ್ಚೆತ್ಕೊಳ್ಳುತ್ತಾ ಅಥವಾ ಸರಿ ಆಗುತ್ತಾ ಹೇಗೆ ಅಂತ. ಸ್ಟಿಲ್ ಅ ಲಾಂಗ್ ವೇ ಟು ಗೋ ಬ್ರೋ, ಕಮ್ ಆನ್, ಲೆಟ್ಸ್ ಗೋ. ಇಲ್ಲ ಆಯ್ತಾ ನಾವು ಬಿಕಾಲ್ತಾಲ್ ಲೇಕ್ ಹತ್ರ ಇದ್ದೀವಿ. ಇಲ್ಲಿಂದ ವ್ಯೂ ಹಿಂಗಿದೆ. ನಾವಿವಾಗ ಕ್ಯಾಂಪ್ ಸೈಟ್ ರೀಚ್ ಆಗಿದ್ದೀವಿ. ನೋಡಿ, ಫುಲ್ಲು ಆಲ್ಟಿಟ್ಯೂಡ್ ಸಿಕ್ನೆಸ್ ಆಗ್ಬಿಟ್ಟು ಅವ್ರಿಗೆ ಫುಲ್ ಹೊಡ್ಸ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ ಕ್ಯಾಂಪ್ ಸೈಟಿಂದ ವ್ಯೂ ಹೆಂಗಿದೆ ಏನು ಅಂತ. ಓಹ್, ದಿಸ್ ಈಸ್ ಜಸ್ಟ್ ಫ್ಲಾಟ್ ಸರ್ಫೇಸ್ ಆ್ಯಂಡ್ ಕ್ಯಾಂಪ್ ಸೈಟ್. ಹೋಗಿ ಏನೂ ಕಾಣಿಸ್ತಾ ಇಲ್ಲ. ಅಯ್ಯೋ, ಈ ಕಡೆ ಚೆನ್ನಾಗಿದೆ. ನೋಡಿ, ಇದೇ ನಾವು ಬಂದಿದ್ದ ಟ್ರೈಲ್ಸು. ಇಲ್ಲಿಂದ ವ್ಯೂ ಹಿಂಗಿದೆ. ಅದು ಕಿಚನ್ನು, ಇದು ಡೈನಿಂಗ್ ರೂಮು. ರೂಮ್ ಅಂದರೆ ಇನ್ಫ್ಯಾಕ್ಟ್ ಟೆಂಟ್ ಅಲ್ಲ, ಸೊ ಡೈನಿಂಗ್ ಟೆಂಟ್ ಅಂತಲೇ ಹೇಳ್ಬೋದು. ಇದು ಬೇರೆಯವರು ಇದು ಕ್ಯಾಂಪ್ ಸೈಟು. ಇವಾಗ ನಾವು ಆಲ್ಮೋಸ್ಟ್ 3250 ಮೀಟರ್ ಆಲ್ಟಿಟ್ಯೂಡಲ್ಲಿದ್ದೀವಿ. ಈ ಪ್ಲೇಸ್ ನೇಮ್ ಬಂದು ಚಿಲಂಡಿ ಅಂತ. ನಾಳೆ ಇಲ್ಲಿಂದ ನಾವು ಸಮಿತಿಗೆ ಹೋಗ್ತೀವಿ. ಮತ್ತು ಸಮಿತಿಗೆ ಹೋಗಿ ಬಂದು ಇಲ್ಲೇ ಸ್ಟೇ ಆಗಿ ನಾಳೆಯಿಂದ ಡಿಸೆಂಡ್ ಆಗ್ತೀವಿ. ನೋಡಿ, ನಮ್ಮ ನಂದಕುಮಾರ್ ಅವರು ಆಲ್ರೆಡಿ ಬರಿಗಾಲಲ್ಲಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾರ ಜೊತೆ ನಾವು ಮಾತಾಡ್ತಾರೆ ಅಂತ ಕಾಣ್ತಾ ಇದೆ. ಈ ಕಡೆಯಿಂದ ವ್ಯೂ ಹಿಂಗಿದೆ. ಇಲ್ಲಿ ಕಡೆ ಇವರು ಶಶಿ ಹಿಂಗಿದೆ ವ್ಯೂ. ಅದರಲ್ಲಿ ಯಾವುದೋ ಒಂದು ಮೌಂಟೇನ್ ಪೀಕ್ ನಂದಗುಂಟಿ ಮತ್ತು ಈ ಕಡೆದ್ರಲ್ಲಿ ಮೌಂಟ್ ತ್ರಿಶೂಲ್ ಬರುತ್ತೆ. ಸಮಿತಿಗೆ ಹೋದಾಗ ಇನ್ನೂ ಅದು ತುಂಬ ಡೀಟೇಲಾಗಿ ಕಾಣುತ್ತೆ. ಇನ್ನು ನಮ್ಮದು ಲಂಚ್ ಆಗಿಲ್ಲ. ಲಂಚ್ ಆದಮೇಲೆ ಇವತ್ತಿಲ್ಲೇ ಕ್ಯಾಂಪಲ್ಲಿ ಸ್ಟೇ ಇರೋದ್ರಿಂದ ಲಂಚ್ ಮಾಡಿದ್ಮೇಲೆ ನಮಗಿನ್ನೂ ಸಂಜೆ ಸನ್ಸೆಟ್ ಆಗೋ ತನಕ ಟೈಮ್ ಇರುತ್ತೆ. ಮತ್ತು ನಿನ್ನೆ ಗುಜ್ರೇಣಿ ಫಾರೆಸ್ಟ್ ಇದಾಗಿದ್ದರಿಂದ ಸನ್ಸೆಟ್ ಆಗೋ ಟೈಮಲ್ಲಿ ಫುಲ್ಲು ಸನ್ ರೇಸ್ ಕವರ್ ಆಗ್ತಾಯಿತ್ತು ಕಾಡಲ್ಲಿ. ಇಲ್ಲಿ ಫುಲ್ ಓಪನ್ ಇರೋದ್ರಿಂದ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇರೋಲ್ಲ. ಸನ್ಸೆಟ್ ಆಗೋ ತನಕ ಚೆನ್ನಾಗೇ ಬರುತ್ತೆ ಬಿಸಿಲು. ಇನ್ನು ಆ ಕಡೆದೆಲ್ಲ ತೋರಿಸ್ತೀನಿ. ರೆಡಿ ಮಾಡ್ತಾ ಇದ್ದಾರೆ ಬಾಯ್ಸು. ನೋಡೋಣ. ಒಟ್ಟಿನಲ್ಲಿ ಊಟ ಅಂತೂ ಚೆನ್ನಾಗಿದೆ. ನಾರ್ಮಲ್ ಇಲ್ಲಿ ನಾರ್ತಿಗೆಲ್ಲ ಬಂದರೆ ನಿಮಗೆ ಚಪಾತಿ ಗಿಪಾತಿ, ಬರೀ ಆಲೂಗೆಡ್ಡೆ. ಇಲ್ಲೂ ಬರೀ ಆಲೂಗೆಡ್ಡೆನೇ, ಬಟ್ ಸ್ಟಿಲ್ ಸ್ವಲ್ಪ ಸೌತಿಂದು ಸಾಂಬಾರು, ಅನ್ನ, ಅವಲಕ್ಕಿ ಎಲ್ಲ ಸಿಗ್ತಾಯಿದೆ. ಏನು ತೊಂದರೆ ಇಲ್ಲ. ಯಾವುದೋ ಒಂದು ಡಾಬಾ ಥರ ಇದೆ, ಅದು ಮಿನಿ ಡಾಬಾ ಥರ. ಇದು ನಮ್ಮ ಟೆಂಟಿನ ಹಿಂಭಾಗದಿಂದ ವ್ಯೂ. ನಾವು ಈ ಕಡೆ ಇಲ್ಲಿ ಟೆಂಟ್ ಹಾಕಿದ್ದೀವಿ. ಕೆಳಗಡೆ ಕಾಣಿಸ್ತೀವಿ ನಿಮಗೆ. ಅವಾಗಲೇ ಆ ಕಡೆಯಿಂದ ವ್ಯೂ ತೋರಿಸ್ದೆ, ಆ ಕಡೆಯಿಂದ.
ಚಳಿ ಆಗ್ತಾ ಇದೆ. ಇವಾಗ ಟೈಮ್ 2:20, ಊಟ ಗೀಟ ಎಲ್ಲ ಆಯಿತು. ಏನೋ ಪಾತ್ ರೋಡ್ ಥರ ಇದೆ, ಕ್ರೇಜಿ ವ್ಯೂ ಅಂತೂ ಚೆನ್ನಾಗಿದೆ ಇಲ್ಲಿಂದ. ಇವಾಗ ನಮಗೆ ಟೆಂಟ್ ಪಿಚ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರಂತೆ. ಐ ಆಮ್ ಸೋ ಎಕ್ಸೈಟೆಡ್ ಟು ಲರ್ನ್. ನಾವೆಲ್ಲ ಹೋಗಿ ಟೆಂಟ್ ಹಾಕಬೇಕು ಅಂತ ಪ್ಲ್ಯಾನ್ ಇದೆ. ಅದು ಇನ್ನು ಅಪ್ಕಮಿಂಗ್ ವೀಡಿಯೋಸ್ ಅಥವಾ ಫ್ಯೂಚರ್ ವೀಡಿಯೋಸಲ್ಲಿ ಬರುತ್ತೆ. ನೋಡೋಣ ಹೆಂಗಿರುತ್ತೆ ಏನು ಅಂತ. ಇವಾಗ ಟೈಮ್ ಸುಮಾರು 5:30 ಆಗಿದೆ. ನೋಡಿ ಇಲ್ಲಿಂದ ಸನ್ಸೆಟ್ ವ್ಯೂ ಇದೆ. ಇದು ಈ ಸೈಡು ಒಂಥರ ಶೇಡ್ಸ್ ಬಂದಿದೆ, ಆ ಕಡೆ ಸೈಡ್ ಇನ್ನೊಂಥರ ಶೇಡ್ಸ್ ಬಂದಿದೆ. ಫುಲ್ಲು ಗ್ಲೋ ಆಗ್ತಿದೆ. ನಮ್ಮ ಕ್ಯಾಂಪ್ ಸೈಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಹಿಂಗಿದೆ ನೋಡಿ ವ್ಯೂ, ಚೆನ್ನಾಗಿ ಕಾಣಿಸ್ತಾ ಇದೆ ಇದರಿಂದ. ಎಷ್ಟು ಮಟ್ಟಿಗೆ ಡೀಟೇಲಿಂಗ್ ಆಗಿ ಕಾಣ್ತಾ ಇದೆ ಅಂತ ನನಗಂತೂ ಇಲ್ಲಿ ವಿಡಿಯೋ ತೆಗಿತಿರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು 360 ವ್ಯೂ ಹಾಕಕ್ಕೆ ಟ್ರೈ ಮಾಡ್ತೀನಿ. 360 ಡೌಟೇ, 180 ಅಂತೂ ಇಟ್ ಫಾರ್ ಶೋರ್. ವ್ಯೂ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಓಹ್ ಅದೇನದಲ್ಲಿ ಒಂಥರ ರೆಡ್ಡಿಶ್ ಮತ್ತು ಇದು ಕಾಣಿಸ್ತಿದೆಯಲ್ಲ, ಏನು ಬ್ರೋ ಅದು? ಅದೇನೋ ಕಾಣಿಸ್ತಾ ಇದೆ ನೋಡಿ, ಈ ಕಡೆ ಸಣ್ಣ ಮತ್ತು ಈ ಕಡೆ ಇದು. ಒಬ್ರು ಏನಿಲ್ಲ, ಅದು ಆ್ಯಕ್ಚುಲಿ ಮಧ್ಯದಲ್ಲಿ ಕ್ಲೌಡ್ ಜಾಸ್ತಿ ಇದೆ, ಅಲ್ಲಿ ಕ್ಲೌಡ್ ಇಲ್ದಿರೋದ್ರ ಕಾರಣದಿಂದಾಗಿ ಅಲ್ಲಿ ಕಾಣಿಸ್ತಿದೆ ಅಂತಾರೆ. ಓಕೆ ಓಕೆ ಓಕೆ. ನೋಡಿ ಅಲ್ಲಿ ಏನೋ ಒಂಥರ ಸ್ವಲ್ಪ ಆರೆಂಜ್ ಶೇಡಲ್ಲಿ ಕಾಣ್ತಾ ಇದೆ. ವ್ಯೂ ಮಾತ್ರ ಕ್ರೇಜಿ, ಫುಲ್ ಮೌಂಟೇನ್ಸ್. ನಾವು ನಮ್ಮ ವಾಯ್ಸಲ್ಲಿ ಕ್ಯಾಮ್ರಾ ಸೆಟಪ್ ಮಾಡಿದ್ದೀವಿ. ನಮಗೆ ಆ ಕಡೆ ಕಾಣಿಸ್ತಿದೆ ಅಂತ ಹೇಳಿದ್ನಲ್ಲ, ಅಲ್ಲಿದ್ದು ವ್ಯೂ ತೋರಿಸ್ತೀನಿ. ಇವಾಗ ನಮ್ದು ಇಲ್ಲಿ ಊಟ ಗೀಟ ಎಲ್ಲ ಆಯಿತು. ಟೈಮ್ ಇವಾಗ ಆಲ್ಮೋಸ್ಟ್ 9:15 ಆಗಿದೆ. ಟೆಂಪ್ರೇಚರ್ 0 ಡಿಗ್ರಿಗೆ ಡ್ರಾಪ್ ಆಗಿರ್ಬೋದು. ನಾನು ಲಾಸ್ಟ್ ಟೈಮ್ ನೋಡಿದಾಗ ಒಂದು ಅರ್ಧ ಗಂಟೆ ಮುಂಚೆ 2 ಡಿಗ್ರೀಸ್ ಟೆಂಪ್ರೇಚರಲ್ಲಿತ್ತು. ನನಗೆ ಬಾಯ್ಸು ಇದೆಲ್ಲ ಸ್ಟಾರ್ಟ್ರಲ್ಲೆಲ್ಲ ಮಾಡಿ ಫೋಟೋಗ್ರಾಫ್ ಎಲ್ಲ ಮಾಡ್ತಾಯಿದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಒಂದು ಖುಷಿ ಏನಪ್ಪ ಅಂತಂದರೆ ಇಲ್ಲಿ ಊಟದ ಬಗ್ಗೆ ಅಂತೂ ಎರಡನೇ ಮಾತಾಡೋಂಗಿಲ್ಲ. ಊಟ ಎಲ್ಲ ಚೆನ್ನಾಗೇ ಇದೆ. ಅದೇ ತಿಂದು ಹೊಟ್ಟೆ ಕೆಟ್ಟೋಗೋದು ಆ ಥರ ಎಲ್ಲ ಏನಿಲ್ಲ, ಆರಾಮಾಗಿ ತಿನ್ಬೋದು, ಹೊಟ್ಟೆ ತುಂಬಾ ತಿನ್ಬೋದು. ಊಟ ಈಸ್ ಆಲ್ವೇಸ್ ಗುಡ್, ಫುಡ್ ಈಸ್ ಗುಡ್. ಸೊ ನಾಳೆ ನಮ್ಮ ಪ್ಲ್ಯಾನ್ ಏನಂತಂದರೆ ಇಲ್ಲಿಂದ ಅಲ್ಲಿ ಮೇಲ್ಗಡೆ ಸಮ್ಮಿತಿಗೆ ಹೋಗಿ ಅಲ್ಲಿಂದ ತಿರ್ಗಾ ಡಿಸೆಂಡ್ ಆದರೆ ಬ್ರಹ್ಮತಾಲ್ ಲೇಕ್ ಸಿಗುತ್ತಂತೆ. ಸೊ ಬರೀ ಇಲ್ಲಿಂದ ಸಮ್ಮಿತಿಗೆ ಆಲ್ಮೋಸ್ಟ್ 6 ಕಿಲೋಮೀಟರ್, 5 to 6 ಕಿಲೋಮೀಟರ್ ಒನ್ ವೇ. ನೆಕ್ಸ್ಟ್ ಅಲ್ಲಿಂದ ಬ್ರಹ್ಮತಾಲ್ ಲೇಕಿಗೆ ಆಲ್ಮೋಸ್ಟ್ 2.5 to 3 ಕಿಲೋಮೀಟರ್. ಸೊ ನಾಳೆ ಅದೇ ಸಮ್ಮಿತಿಗೆ ಹೋದಾಗ ವಿಲ್ ಬಿ ಗೇನಿಂಗ್ ಮ್ಯಾಕ್ಸಿಮಮ್ ಆಲ್ಟಿಟ್ಯೂಡ್. ಆಮೇಲೆ ವಾಪಸ್ ಬರ್ತಾ ತಿರ್ಗಾ ಇಲ್ಲೇ ಚಿಲಾಂಡಿಲ್ ಸ್ಟೇ ಆಗಿ ನಾಡಿದ್ದು ಇಲ್ಲಿಂದ ಡೈರೆಕ್ಟ್ ಬೇಸ್ ಕ್ಯಾಂಪ್ ಲಹೋಜಂಗಿ ಹೋಗೋದು ಅಂತ. ಸೊ ಇವತ್ತಿಂದೆಲ್ಲ ಚೆನ್ನಾಗಾಯಿತು. ವ್ಯೂ ಎಲ್ಲ ಆದಷ್ಟು ಕವರ್ ಮಾಡಿದ್ದೀನಿ. ಸೊ ಗುಡ್ ನೈಟ್, ಟಾಟಾ, ಬಾಯ್.